ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಸುದ್ದಿ ಇದು. ಒಬ್ಬ ಮಹಿಳಾ ಶಾಸಕಿ, ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ನ ಸಮಾಜವಾದಿ ಪಾರ್ಟಿಯ ಶಾಸಕಿ, ಯೋಗೀಜಿಯನ್ನು ತುಂಬಿದ ಸದನದಲ್ಲಿ ಹೊಗಳಿದ್ರು ಅನ್ನೋ ಕಾರಣಕ್ಕೆ, ಆ ಒಂದೇ ಒಂದು ಕಾರಣಕ್ಕೆ ಅವರನ್ನು ಪಕ್ಷದಿಂದಲೇ ತೆಗೆದು ಹಾಕ್ತಾರೆ. ಅಷ್ಟಕ್ಕೂ ಯಾರು ಆ ಶಾಸಕಿ, ಅವರು ಯಾಕೆ ಯೋಗೀಜಿಯನ್ನು ಹೊಗಳಿದ್ರು? ಆಗ ಬರೋದೇ ಈ ಫೇಸ್ ಕಟ್. ಅತೀಕ್ ಅಹಮ್ಮದ್ ಉತ್ತರ ಪ್ರದೇಶದಲ್ಲಿ ರಕ್ಕಸ ರೂಪದ ರಾಜಕಾರಣಿ. ಒಬ್ಬ ಮಾಫಿಯಾ ಡಾನ್ ಕೈಗೆ ಅಧಿಕಾರ ಸಿಕ್ಕರೆ ರಾಜ್ಯ ಏನಾಗಬಹುದು ಅನ್ನೋದಕ್ಕೆ ಇವನು ಬೆಸ್ಟ್ ಎಕ್ಸಾಂಪಲ್. ಯೋಗೀಜಿ ಒಂದು ಮಾತು ಹೇಳಿದರು, ಮಾಫಿಯಾವನ್ನ ಮಿಟ್ಟಿ ಮೇ ಮಿಲಾದೇಂಗೆ ಅಂತ. ಅಂದ್ರೆ ಮಾಫಿಯಾವನ್ನ ನೆಲಸಮ ಮಾಡ್ಬಿಡ್ತೀನಿ ಅಂತ. ಅದಾದ್ಮೇಲೆ ಅತೀಕ್ ಅಹಮ್ಮದ್ ಅನ್ನೋ ದೈತ್ಯ ರಕ್ಕಸನನ್ನ ಬರೀ ಯುಪಿಯಿಂದಲ್ಲ, ಭೂಮಿಯಿಂದಲೇ ಕಳಿಸ್ಬಿಟ್ಟಿದ್ರು. ಅತೀಕ್ ಅಹಮ್ಮದ್ನಿಂದ ಉತ್ತರ ಪ್ರದೇಶದಲ್ಲಿ ತುಂಬಾ ಜನ ನೊಂದವರು ಇದ್ದಾರೆ. ಇದು ಒಂದು ಸೈಡಿಗೆ ಇರಲಿ. ಈಗ ಇವನ ವಿಷಯ ಯಾಕೆ ಬಂತು ಅನ್ನೋದನ್ನ ಮಾತಾಡ್ತೀನಿ. ಪೂಜಾ ಪಾಲ್ ಇವರು ಸಮಾಜವಾದಿ ಪಕ್ಷದ ಶಾಸಕಿ. ಇವರು ಇತ್ತೀಚೆಗೆ ಉತ್ತರ ಪ್ರದೇಶದ ಸದನದಲ್ಲಿ ನಿಂತು ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಹೊಗಳ್ತಾರೆ. ಪೂಜಾ ಪಾಲ್ ಅವರು ಹೇಳ್ತಾರೆ, ಅಪರಾಧಿಗಳ ವಿರುದ್ಧ ಶೂನ್ಯ ಸಹಿಷ್ಣುತೆ ನೀತಿಯನ್ನ ಜಾರಿಗೆ ತರುವ ಮೂಲಕ ಮುಖ್ಯಮಂತ್ರಿಗಳು ಪ್ರಯಾಗ್ರಾಜ್ನಲ್ಲಿ ನನ್ನಂತಹ ಅನೇಕ ಮಹಿಳೆಯರಿಗೆ ನ್ಯಾಯ ಒದಗಿಸಿದ್ದಾರೆ. ಈ ನೀತಿಯಿಂದಾಗಿ ಅತೀಕ್ ಅಹಮ್ಮದರಂತಹ ಅಪರಾಧಿಗಳು ಹತರಾಗಿದ್ದಾರೆ. ಇಂದು ಇಡೀ ರಾಜ್ಯವು ಅವರ ಮೇಲೆ ನಂಬಿಕೆ ಇಟ್ಟಿದೆ ಅಂತ. ಆ ಕೊನೆಯ ಮಾತು ಏನಂದ್ರೆ, ನನ್ನ ಪತಿಯ ಹಂತಕನಾದ ಅತೀಕ್ ಅಹಮ್ಮದ್ನನ್ನ ಮುಖ್ಯಮಂತ್ರಿಗಳು ಮಣ್ಣಲ್ಲಿ ಮಣ್ಣು ಮಾಡಿದ್ದಾರೆ ಅನ್ನೋದು. मैं धन्यवाद देना चाहती हूँ माननीय मुख्यमंत्री जी को, जिन्होंने मेरे छुपे हुए उन आंसुओं को देखने का काम किया जो वर्षों में किसी ने देखने का काम नहीं किया. मेरा दुख, मेरा तकलीफ माननीय मुख्यमंत्री जी ने देखने का काम किया और सही मायने में मुझे न्याय दिलाने का और देने का काम किया. माननीय अधिष्ठाता महोदय जी, मेरे जैसे पता नहीं कितने महिलाओं की सिंदूर को मिटाया गया, पता नहीं कितने माताओं की गोदी सूनी कर दी गई. मैं धन्यवाद देना चाहती हूँ ऐसे मुख्यमंत्री जी का, जिन्होंने जीरो टॉलरेंस ला करके, पॉलिसी को ला करके, अपना करके अपराध और माफिया अतीक अहमद जैसे अपराधियों को मट्टी में मिलाने का काम. ಇದು ಸ್ಟೋರಿ. ಶಾಸಕಿ ಪೂಜಾ ಪಾಲ್ ಅವರ ಪತಿಯನ್ನ ಇದೇ ಮಾಫಿಯಾ ಡಾನ್ ಅತೀಕ್ ಅಹಮ್ಮದ್ ಕೊಲೆ ಮಾಡಿದ್ದ. ಸುಮಾರು 20 ವರ್ಷ ಹಿಂದೆ ನಡೆದ ಘಟನೆ ಇದು. ಶಾಸಕಿ ಪೂಜಾ ಪಾಲ್ ಅವರ ಗಂಡ ರಾಜುಪಾಲ್ ಕೊಲೆಯಾಗಿತ್ತು. 2004ರ ಉಪಚುನಾವಣೆಯಲ್ಲಿ ರಾಜುಪಾಲ್ ಅವರು ದರೋಡೆಕೋರ ಅತೀಕ್ ಅಹಮ್ಮದ್ನ ಸಹೋದರ ಅಶ್ರಫ್ನನ್ನ ಸೋಲಿಸಿದ್ರು. ಈ ರಾಜಕೀಯ ದ್ವೇಷಕ್ಕೆ ರಾಜುಪಾಲ್ ಅವರನ್ನೇ ಹತ್ಯೆ ಮಾಡಲಾಗಿತ್ತು. ಈ ಕೇಸ್ಗೆ ಒಬ್ಬ ಸಾಕ್ಷಿ ಇದ್ದ, ಉಮೇಶ್ ಪಾಲ್ ಅಂತ. 2023ರ ಫೆಬ್ರವರಿಯಲ್ಲಿ ಈ ಹತ್ಯೆ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದಂಥ ಉಮೇಶ್ ಪಾಲ್ ಅವರನ್ನ ಕೂಡ ಗುಂಡಿಕ್ಕಿ ಕೊಂದು ಹಾಕ್ತಾರೆ. ಅದಾದ್ಮೇಲೆ ಅತೀಕ್ನನ್ನ ಕೂಡ ಕೊಲೆ ಮಾಡಲಾಗುತ್ತೆ. ಅದರ ಹಿಂದೆ ಯುಪಿ ಪೊಲೀಸರ ಮಾಸ್ಟರ್ ಮೈಂಡ್ ಕೂಡ ಇತ್ತು ಅಂತ ಹೇಳ್ತಾರೆ. ಯೋಗೀಜಿ ಸರ್ಕಾರ ಅತೀಕ್ ಅಹಮ್ಮದ್ನ ಇಡೀ ಕುಟುಂಬವನ್ನ ನೆಲಸಮ ಮಾಡಿ ಹಾಕಿದ್ರು. ಅದಕ್ಕೆ ಪೂಜಾ ಪಾಲ್ ಅವರು ಯೋಗಿ ಆದಿತ್ಯನಾಥ್ ಅವರನ್ನ ಹೊಗಳ್ತಾರೆ. ಇದನ್ನ ನೋಡಿ ಸಿಟ್ಟಿಗೆದ್ದಂಥ ಅಖಿಲೇಶ್ ಯಾದವ್ ಪೂಜಾ ಪಾಲ್ ಅವರನ್ನ ಪಕ್ಷದಿಂದ ಹೊರಗೆ ಹಾಕಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಅವರು ಬಿಜೆಪಿಗೆ ಹೋಗೋರಿದ್ರು, ಆಲ್ರೆಡಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೂಡ ಖಾತ್ರಿಯಾಗಿದೆ, ಹೀಗಾಗಿ ಪಕ್ಷದಲ್ಲಿರೋದಕ್ಕೆ ಅವರು ಯೋಗ್ಯರಲ್ಲ ಅಂತ ಉತ್ತರ ಕೊಡ್ತಾರೆ. ಇದಕ್ಕೆ ಪೂಜಾ ಪಾಲ್ ಅವರು ನೇರವಾಗಿ ಅಖಿಲೇಶ್ಗೆ ಕೇಳಿದ್ದಾರೆ, ಅಖಿಲೇಶ್ ಮಾಫಿಯಾ ಜೊತೆಗೆ ಇದೆಯಾ ಅಥವಾ ವಿಕ್ಟಿಮ್ ಫ್ಯಾಮಿಲಿ ಜೊತೆಗೆ ಇದೆಯಾ ಅಂತ. ನಿಜವೇ ಅಲ್ವಾ? ಪತಿಯನ್ನ ಕಳ್ಕೊಂಡ ಪತ್ನಿಗೆ 20 ವರ್ಷದ ನಂತರ ಸಂದಂಥ ನ್ಯಾಯ, ಯಾರು ಕೊಡದ ನ್ಯಾಯವನ್ನ ಯೋಗೀಜಿ ಕೊಟ್ಟಿದ್ದಾರೆ. ಅದಕ್ಕೆ ಕೃತಜ್ಞರಾಗಬೇಕಾಗಿರೋದು ಅವರ ಧರ್ಮ. ಅದನ್ನೇ ಮಾಡಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ಇವರ ನಿಲುವುಗಳು ಹೇಗಿದೆ ನೋಡಿ.
ಇದೇ ಇಂಡಿ ಮೈತ್ರಿಕೂಟದ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಸತ್ಯ ಹೇಳಿದ್ರು ಅಂತ ರಾಜಣ್ಣ ಅವರನ್ನ ವಜಾ ಮಾಡ್ತಾರೆ. ಅಂದರೆ ಯಾರು ಸತ್ಯ ಮಾತಾಡಬಾರ್ದು, ಇವರು ಹೇಳಿದ್ದಕ್ಕೆಲ್ಲ ಜೈ ಅನ್ಬೇಕು, ಅಥವಾ ಗಂಡನನ್ನ ಕಳ್ಕೊಂಡ ಪತ್ನಿ, ಗಂಡನ ಸಾವಿಗೆ ನ್ಯಾಯ ಕೊಡಿಸೋರನ್ನ ಹೊಗಳ್ಬಾರ್ದು. ಇದರಲ್ಲೇ ಅರ್ಥ ಆಗತ್ತೆ ಅವರ ಮನಸ್ಥಿತಿಗಳು ಏನು ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.